ತುಂಬ ದೊಡ್ಡ ಯೋಚನೆ. ಯಾಕಂದರೆ ಸಿನಿಮಾಗಳಲ್ಲಿ ಉತ್ತರ ಕರ್ನಾಟಕ ಅಂದ ತಕ್ಷಣ ಒಂದು ಕಾಮಿಡಿ ಒಂದು ಎಲಿಮೆಂಟ್ಸ್ ಆಗಿ ಯೂಸ್ ಮಾಡ್ಕೋತಾ ಇದ್ರು, ಅಥವಾ ಯಾವುದೋ ಒಂದು ಚಿಕ್ಕದಾಗಿ ಒಂದು ಒಂದು ಸಣ್ಣ ಭಾಗವಾಗಿ ಹೋಗ್ಬಿಡ್ತಾ ಇತ್ತು. ಬಟ್ ಅಲ್ಲಿದೇ ಒಂದು ಸಿನಿಮಾ ಮಾಡಬೇಕು ಅನ್ನೋದಿದೆಯಲ್ಲ, ಆಲ್ಮೋಸ್ಟ್ ಹುಲಿ ಆ ಥರದ್ದೊಂದು ಸ್ಟೋರಿ, ಅದಾದಮೇಲೆ ಆ ಥರದ್ದೊಂದು ಅಲ್ಲಿನ ಮಣ್ಣಿದೆ ಯಾವುದೋ ಕಥೆಗಳಿಲ್ಲ. ಆ ಥರದ್ದೊಂದು ಯೋಚನೆ ಇತ್ತಾ ಸರ್? ಮಾಡಿದರೆ ಈ ಥರ ಉತ್ತರ ಕರ್ನಾಟಕದ ಒಂದು ಹಿಡಿದು ಮಾಡಬೇಕು ಅನ್ನೋದು? ಅಂದರೆ ಏನು ಗೊತ್ತಾ, ನಮಗೆ ಕಥೆಗಳು ಎಲ್ಲ ಕಡೆ ಹುಟ್ಟತ್ವಲ್ವ ಅಂತ. ಅಂದರೆ ಈಗ ನಾವು ಮೈಸೂರಲ್ಲಿ ಬರೀ ನಾನು ಮೈಸೂರು, ಬೆಂಗಳೂರು, ಹಾಸನ ಈ ಕಡೆದು ಮಾತ್ರ ನಾನು ಕತೆ ಮಾಡ್ತಾ ಕೂತ್ಕೊಂಡ್ರೆ, ಉತ್ತರ ಕರ್ನಾಟಕದಲ್ಲೂ ಬೇಕಾದಷ್ಟು ಕತೆಗಳಿವೆ ಅಲ್ವಾ ಅಂತ. ಆ್ಯಂಡ್ ಏನೇ ನಾವು ಕತೆ ಹೇಳಕ್ಕೆ ಹೊರಟ್ರು ಕೋರ್ ಎಲಿಮೆಂಟು ಹ್ಯೂಮನ್ ಎಮೋಷನ್ಸಲ್ಲಿ ಏನೇನಿರುತ್ತೋ ಅದೇ ಇರುತ್ತೆ. ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ, ಅಮೇರಿಕಾ ಹೋದ್ರೂ ಅದೇ ಇರಬೇಕು ಬೇಸಿಕಲಿ. ಬಟ್ ಅಲ್ಲಿ ಸೊಗಡಂತ ಒಂದು ಇದೆಯಲ್ಲ, ಅದು ಕರ್ನಾಟಕನೇ ಅಲ್ವಾ. ಕರ್ನಾಟಕ ನಾವು ತೋರಿಸ್ಬೇಕು, ಆ ಭಾಗದ ಕರ್ನಾಟಕನೂ ನಾವು ಎಕ್ಸ್ಪ್ಲೋರ್ ಮಾಡಬೇಕಿತ್ತು ಅಂತ ನನಗೆ ತುಂಬ ಅನ್ಸೋದು ಯಾವಾಗಲೂ. ಆ್ಯಂಡ್ ತುಂಬ ಜನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ವಿಷ್ಣುವರ್ಧನ್ ಅವರು ಸಿನಿಮಾದಲ್ಲೂ ನಾವು ನೋಡಿದ್ದೀವಿ ಅದನ್ನು, ಹುಲಿಯಲ್ಲೂ ನೋಡಿದ್ದೀವಿ. ಸೊ ಹೀಗೆ ಬೇರೆ ಬೇರೆ ನಾವು ನೋಡಿದ್ದೀವಿ. ಬಟ್ ಹಾರ್ಡ್ ಕೋರ್ ಅಲ್ಲೇ ನಡೆಯುವಂಥ ಒಂದು ಕಮರ್ಷಿಯಲ್ ಸಿನಿಮಾ ಏನು ಮಾಡ್ಬೋದು ನಾವು ಅನ್ನೋದನ್ನು ನಾನು ಯೋಚನೆ ಮಾಡ್ತಿದ್ದೆ. ಅಂದರೆ ಯಾಕೆಂದರೆ ಅಲ್ಲಿ ನೀವು ನೋಡಿದ್ರೆ ಚಿತ್ರದುರ್ಗ ದಾಟದ ಮೇಲೆ ಇರೋವಂಥ ನಮ್ಮ ಜನಸಂಖ್ಯೆ ಮೆಜಾರಿಟಿ ಅದು. ಅಂದರೆ ನಮ್ಮ ಕರ್ನಾಟಕಕ್ಕೆ ಮೆಜಾರಿಟಿ ಜನಸಂಖ್ಯೆ ಅದು. ನಾವು ಸಿನಿಮಾದವ್ರು ಪ್ರಾಬಬ್ಲಿ ಅದನ್ನು ಟ್ಯಾಪ್ ಮಾಡಿರೋದು ತುಂಬ ಕಮ್ಮಿ ಅಂತ ಅನ್ಸುತ್ತೆ. ಅದನ್ನು ನಾವು ಟ್ಯಾಪ್ ಮಾಡಿದ್ರೆ ಪ್ರಾಬಬ್ಲಿ ಅವರು ನಾವಲ್ಲಿ ಸಿನಿಮಾ ನೋಡಲ್ಲ ಅಂತ ತುಂಬ ಕಂಪ್ಲೇಂಟ್ ಮಾಡ್ತೀವಿ. ಬಟ್ ಅವ್ರನ್ನ ನಾವು ರೀಚ್ ಮಾಡೋದಕ್ಕಾಯ್ತು ಅಂತಂದರೆ ಬಹುಶಃ ಅವರು ನಮ್ಮ ಸಿನಿಮಾಗಳನ್ನ ಅಪ್ಕೋತಾರೆ ಚೆನ್ನಾಗಿ. ನಾವು ನಿಮಗೆ ಗೊತ್ತಿರತ್ತೆ ಆ ಕ್ರೇಜು. ಸುಮ್ಮನೆ ಒಬ್ಬ ಹೀರೋಗಲ್ಲಿ ನಿಂತರೆ ಜನ ಬಿಡೋದಿಲ್ಲ, ಅಲ್ಲಿ ಅಷ್ಟು ಪ್ರೀತಿ ಕೊಡ್ತಾರೆ ಅಂತ. ಇದರಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋಗಬೇಕು ಅಂತ ನನಗನ್ನಿಸ್ತು, ಅಲ್ಲಿ ಕತೆ ಹೇಳಬೇಕು ಅಂತ ಅನ್ನಿಸ್ತು. ಸರ್ ಮತ್ತೊಂದು ಕಡೆ ಶಿವಣ್ಣ ಮತ್ತು ಡಾಲಿ ಅವರು ಅಂದರೆ ಒಂದು ಬೆಂಕಿ ಬಿರುಗಾಳಿ ಅಂತಾರಲ್ಲ, ಆ ಥರ ಕಾಂಬಿನೇಷನ್ ಇಬ್ಬರದು. ಅಂದರೆ 2 ಸಿನಿಮಾಗಳ ಹಿಂದಿನ ನೋಡ್ಕೊಂಡು ಬಂದಿದ್ವಿ. ಸೊ ಈ ಸಿನಿಮಾದಲ್ಲಿ ಅಂದರೆ ಪಾತ್ರ ಮೊದಲೇ ಸೃಷ್ಟಿ ಮಾಡಿದರೆ ಶಿವಣ್ಣ ಮತ್ತು ಡಾಲಿ ಅವರೇ ಈ ಪಾತ್ರ ಮಾಡಬೇಕು ಅಂತ, ಅಥವಾ ಕಥೆಯೆಲ್ಲ ಆದಮೇಲೆ ಇವರಿಬ್ಬರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ? ಇಲ್ಲ, ನಾನು ಯಾವಾಗಲೂ ಹೇಳ್ತೀನಿ ಏನು ಅಂದರೆ, ನಾನು ಯಾವುದೇ ಸಿನಿಮಾ ಬರೀಬೇಕಾದ್ರೂ ಫಸ್ಟು ಧನಂಜಯ ಅವರೇ ನನ್ನ ತಲೆಗೆ ಬರೋದು. ಅಂದರೆ ಓಕೆ, ಯಾಕೆಂದರೆ ಒಂದು ಇವತ್ತಿಗಿರೋ ನಾವು ನೋಡ್ತಾ ಇರೋವಂಥ ಒಂದು ಹಿ ಕ್ಯಾನ್ ಫಿಟ್ ಇನ್ ಎನಿವೇರ್. ಒಂದು ನೀರಿನ ಥರ ಯಾವ ಇದರಲ್ಲಿ ಹಾಕಿದ್ರು, ಲೋಟದಲ್ಲಿ ಹಾಕಿದ್ರು ಕೂತ್ಕೋತಾರೆ ಅಂತಾರಲ್ಲ, ಆ ಥರದ್ದೊಬ್ಬ ನಟ ಅವರು. ಆ್ಯಂಡ್ ಶಿವಣ್ಣಂಗೆ ಸಿನಿಮಾ ಮಾಡಬೇಕು ಅಂತ ತುಂಬ ಇತ್ತು ನಮಗೆ. ಕಾರ್ತಿಕ್ ಅವರು, ಯೋಗಿ ಅವರು ದೇವರ್ ಪ್ಲ್ಯಾನಿಂಗ್ ಶಿವಣ್ಣಂಗೆ ಒಂದು ಸಿನಿಮಾ ಮಾಡೋಣ ಅಂತ. ಸೊ ನಾವು ಕತೆ ಮಾಡೋವಾಗ ಶಿವಣ್ಣ ಮತ್ತು ಧನಂಜಯನ ಇಟ್ಕೊಂಡು ಪ್ಲ್ಯಾನ್ ಮಾಡೋಣ ಅಂತಲೇ ಶುರು ಮಾಡಿದ್ವಿ. ಬಟ್ ಅದಾದಮೇಲೆ ಶಿವಣ್ಣ ಅವ್ರದ್ದು ಡೇಟ್ಸು ಶಿವಣ್ಣ ಎಷ್ಟು ಬ್ಯುಸಿ ಇದ್ದಾರೆ ಅಂತ. ಆ್ಯಂಡ್ ಧನಂಜಯ ಕೂಡ ಆವಾಗ ತುಂಬ ಬ್ಯುಸಿ ಇದ್ದರು. ಸೊ ಒಂದಿಷ್ಟು ಡೇಟ್ಸ್ ಪ್ರಾಬ್ಲಮ್ಗಳಾಗ್ಬಿಟ್ಟು ಮುಂದಕ್ಕೆ ಹಾಕ್ಕೊಂಡು ಬಂದ್ವಿ. ನಮ್ಗೆ ಅವರೇ ಬೇಕು ಅನ್ನೋದೊಂದು ಕುತ್ಕೊಂಡ್ಬಿಟ್ಟಿತ್ತಲ್ಲ. ಸೊ ವಿ ವೆಯ್ಟೆಡ್ ಶಿವಣ್ಣ ಬರೋದವರೆಗೂ ಕಾದ್ಬಿಟ್ಟು ದೆನ್ ಅವ್ರು ಒಂದು ಸತಿ ಗೋ ಹೆಡ್ ಅಂತ ಹೇಳಿದ್ಮೇಲೆ ವಿ ಸ್ಟಾರ್ಟೆಡ್ ದ ಫಿಲಮ್. ಸರ್ ಗಬ್ರು ಸತ್ಯನ ಚೇಷ್ಟೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಬರ್ಡೇ ಟೈಮಲ್ಲಿ ಒಂದು ಟೀಸರ್ ನೋಡಿದಾಗ ಗೊತ್ತಾಯಿತು. ಬಟ್ ಮಾಲೀಕ ನೋಡಿದ್ರೆ ಅದು ಬೇರೆ ಥರದ್ದೇ ವೈಬ್ ಇದೆ ಸರ್. ಯಾಕಂದರೆ ಶಿವಣ್ಣನ ಫಸ್ಟ್ ಲುಕ್ ನೋಡಿದ ತಕ್ಷಣ ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು. ಸೊ ನಿಮಗೆ ಅಂತ ಬಂದಂಥ ಜನರಿಂದ ಬೆಸ್ಟ್ ರಿವ್ಯೂ ಏನಂತ ಲುಕ್ ನೋಡಿ ಶಿವಣ್ಣ ಅಂತ? ಅಂದರೆ ನಾನು ಶಿವಣ್ಣನ ಕ್ಯಾರೆಕ್ಟರ್ ಬಗ್ಗೆನೇ ತುಂಬ ಜನ ಮಾತಾಡ್ತಾ ಇದ್ದಾರೆ. ಅಂದರೆ ಒಂದು ಗಬ್ರು ಸತ್ಯ ತರಲೆ ಆಯಿತು ಅಂತಂದರೆ ಇದು ಯಾರೋ ಬೀಸ್ಟ್ ಮಾಡಲ್ ಇದೆ ಅನ್ನೋ ಥರ ಒಂದು. ಆ್ಯಂಡ್ ಸಿನಿಮಾದಲ್ಲೂ ಕೂಡ ಶಿವಣ್ಣ ಈಸ್ ಇನ್ ಬೀಸ್ಟ್ ಮೋಡ್, ಅದಂತೂ ಗ್ಯಾರಂಟಿ. ಅಂದರೆ ನಾವು ಪ್ರಾಬಬ್ಲಿ ಸ್ಲೋ ಮೋಷನ್ ಬಿಲ್ಡಪ್ಪು ಇದು ಎಲ್ಲನೂ ಮೀರಿ ಒಂದೇನೋ ಒಂದು ಅವರಲ್ಲಿ ಅವ್ರ ಪಾಸಿಟಿವ್ ಎನರ್ಜಿ ಏನೋ ಒಂದು ಇದೆಯಲ್ಲ, ಅದನ್ನು ಟ್ಯಾಪ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ. ಅವ್ರ ಕಣ್ಣಲ್ಲೇ ನೀವು ನೋಡ್ತಿರ್ಬೋದು. ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಈ ಇಡೀ ಪ್ರಪಂಚದಲ್ಲಿ ಯಾವುದೋ ಒಂದು ಕಣ್ಣು ತುಂಬ ಎಮೋಟ್ ಮಾಡುತ್ತೆ ಅಂದರೆ ಅದು ಶಿವಣ್ಣಂದಂತ, ವಿಚ್ ಇಸ್ ಸೋ ಟ್ರೂ. ನಾವು ಅವ್ರ ಮೇಲೆ ಸುಮ್ಮನೆ ಆಮೇಲೆ ಅವ್ರು ರಿವೀಲ್ ಆಗ್ಬಿಟ್ಟು ನಡ್ಕೊಂಬರ್ತಿದ್ರೆ ಅದೇನೋ ಒಂದು ಎನರ್ಜಿ ಇರುತ್ತೆ. ಸೊ ಆ ಥರದ್ದು ಒಂದು ಪಾಸಿಟಿವ್ ಎನರ್ಜೀಸ್ ಏನೇನಿದೆ ಶಿವಣ್ಣನಲ್ಲಿ ಅದನ್ನೆಲ್ಲ ನಾವು ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆ್ಯಂಡ್ ಪ್ರಾಬಬ್ಲಿ ಪೋಸ್ಟ್ರು ಕೂಡ ಅದನ್ನೇ ಮಾಡಿದ್ದೀವಿ ಅಂತ ಅನಿಸುತ್ತೆ. ಆ ಲುಕ್ಕು, ಅವರ ಸ್ವ್ಯಾಗು, ಅವ್ರಿಗೆ ನಾವು ಹೇಳಬೇಕಾಗಿಲ್ಲ ಏನು ಮಾಡಬೇಕು ಅಂತ. ಆಫ್ಟರ್ ಆಲ್ ದೀಸ್ ಇಯರ್ಸ್ ನಾನು ತುಂಬ ಬಚ್ಚ ಅವ್ರ ಮುಂದೆ ನಾನು ಇದು ಮಾಡಿ ಅಂತ ಹೇಳೋಕ್ಕೆ. ಅವ್ರಿಗೆ ನಾವು ಎಮೋಷನ್ ಹೇಳಿದ್ರೆ ಪ್ರಾಬಬ್ಲಿ ಅವರು ಹಿ ನೋಸ್ ವಾಟ್ ಟು ಡು. ಸೊ ಅದೇ ಪೋಸ್ಟ್ರಲ್ಲೂ ಕಾಣಿಸಿದೆ. ಆ್ಯಂಡ್ ಜನ ಕೂಡ ಅದನ್ನು ನಿಮಗೆ ಗೊತ್ತಿದೆ ಮೆಚ್ಕೊಂಡಿದ್ದಾರೆ.